ಆಲ್ 3 ಕಂಡೀಷನ್ಸ್ ವೆರಿ ಲೈಕ್ ಹಾರ್ಡ್ ಕಂಡೀಷನ್ಸ್ AVN HLA RA 3 ಒಟ್ಟಿಗೆ ಇರುವಾಗ ರಿಸಲ್ಟ್ ತರೋದು ಬಹಳ ಕಷ್ಟ ಅದು. ಸೊ ಆದ್ರೂ ಲೈಕ್ ಇವರು ಎಷ್ಟು ಮಾಡೋದು ಅಷ್ಟಕ್ಕೆ ಎಷ್ಟು ರಿಸಲ್ಟ್ ಬಂದಿದೆ ಅಂದ್ರೆ ಇಮ್ಯಾಜಿನ್ ಇಫ್ ಈಸ್ ಡೂಯಿಂಗ್ 100%. ನಾನು ಸ್ವಲ್ಪ ಸಪೋರ್ಟ್ ಕೊಡ್ತೀನಿ. ನೀವು ಮನೆಯಲ್ಲಿ ವಿಂಡೋ ಹಿಡ್ಕೊಂಡಿದ್ದು ಮಾಡಿ ಒಂದು 50-50 ಸೈನ್ 50-50 ವಿಂಡೋ ಮಾಡ್ತಾರೆ ಇವಾಗ ನೋಡಿ. ಯಾಕೆ ಬಿಸಿ ಇರ್ತಾರ? ಯಾವುದೇ ನೋವು ಕಮ್ಮಿ ಇದೆ? ಶೋಲ್ಡರ್ ಪೇನ್, ಫಿಂಗರ್ ಪೇನ್ಸ್, ಆಮೇಲೆ ಬ್ಯಾಕ್ ಪೇನ್ ಕಮ್ಮಿ ಆಗಿದೆ. ಎಷ್ಟು ಪರ್ಸೆಂಟ್ ಕಮ್ಮಿ ಇದೆ? 85% ಮೇಲೆ ಆರಾಮಾಗಿ. ಸ್ಟಿಫ್ನೆಸ್ ಬೆಟರ್ ಇದೆಯಾ ಎಲ್ಲ ಕಡೆ? ಮೇನ್ಲಿ ಸ್ಟಿಫ್ನೆಸ್. ಯಾಕಂದ್ರೆ ಸ್ಟಿಫ್ನೆಸ್ ನನಗೆ ಇದು ಅಸೆಸ್ ಮಾಡಕ್ ಆಗ್ತದೆ. ಮೇನ್ಲಿ ಬಿಗ್ ಬ್ಯಾಕ್ ಸ್ಟಿಫ್ನೆಸ್ ಕಮ್ಮಿ ಆಗ್ಬೇಕು ನಿಮಗೆ. ಯಾಕಂದ್ರೆ ನಿಮ್ದು HLA B27 ಪಾಸಿಟಿವ್ ಕೇಸ್, ಅದರಲ್ಲಿ ಸ್ಟಿಫ್ನೆಸ್ ಮೇನ್. ಪೈನ್ ಹೋಗ್ಬಿಡುತ್ತೆ ಈಸಿಯಾಗಿ, ಸ್ಟಿಫ್ನೆಸ್ ಹೋಗ್ಬೇಕು. ನಾನು ಸ್ವಲ್ಪ ಯೋಗ ಸ್ಟಾರ್ಟ್ ಮಾಡಿಸ್ತೇನೆ, ಬಟ್ ಬಲಗಡೆದು ಎಲ್ಬೋ ಸ್ಟಿಫ್ನೆಸ್ ಹೋಗಲಿ, ಸ್ವಲ್ಪ ಮೂವ್ಮೆಂಟ್ ನೆಟ್ಗಾಗಲಿ, ಅದು ಯೋಗ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ಲೈಕ್ ಸ್ಟ್ಯಾಂಡಿಂಗ್ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಕೊಡ್ತೀನಿ. ನಿಂತ್ಕೊಂಡು ಇದೇ ಕೊಡ್ತೀನಿ. ಖಾಲಿ ಹೊಟ್ಟೆಗೆ ನಾಳೆಯಿಂದ ಕೊಬ್ಬರಿ ತಗೊಳ್ತೀನಿ, ಕಂಟಿನ್ಯೂ ಮಾಡ್ತಾರೆ. ಮೇನ್ ಒಳ್ಳೆ ವಿಷಯ 85% ಪೈನ್ ಕಮ್ಮಿ ಆಗುತ್ತೆ, ನಮಗೆ ಹ್ಯಾಪಿ. ಯಾಕಂದ್ರೆ ಮೂರು ಕಾಯಿಲೆ ಇರೋದು ಪಾಸಿಟಿವ್. ಒಂದು HLA B27 ಪಾಸಿಟಿವ್, ಆಮೇಲೆ RA ಪಾಸಿಟಿವ್, ಮತ್ತೆ AVN ಹಿಪ್ ಜಾಯಿಂಟ್. ಈ ಮೂರು ಇರುವಾಗ ರಿಸಲ್ಟ್ ಹೆಂಗೆ ಬರುತ್ತೆ ಏನೋ ಅನ್ಕೊಂಡಿದ್ವಿ, ಬಟ್ ಯು ಆರ್ ರೆಸ್ಪಾಂಡೆಡ್ ವೆರಿ ವೆಲ್ ಸರ್. ವೆರಿ ಹ್ಯಾಪಿ. ಯಾಕಂದ್ರೆ ನೀವು ಮಾಡ್ತಿರೋ ಡಯಟ್ ಆಗಿ ಏನ್ ಡಯಟ್ ಮಾಡ್ತಾ ಇಲ್ಲ, ಬಟ್ ಓಕೆ ಗೋಧಿ ಹಾಲು ಯಾವುದು ತಗೋತಾ ಇಲ್ಲ. ಬಟ್ ಟು ಪಾಸಿಬಲ್ ಎಕ್ಸ್ಟೆಂಟ್ ಬೆಳಗ್ಗೆ ಸ್ಪ್ರೌಟ್ಸ್ ಮತ್ತೆ ಆಶ್ಗಾರ್ಡ್ ಜ್ಯೂಸ್ ಆಗ್ಲಿ, ನೆಲ್ಲಿಕಾಯಿ ಜ್ಯೂಸ್ ಅದೆಲ್ಲ 100% ಆಗ್ತಾ ಇಲ್ಲ. ಲೈಕ್ 80% ಮಾಡ್ತಾರೆ. ಎಸ್ ಸರ್. ಹಸು ತಡೆಯಕ್ಕಾಗಲ್ಲ ಸರ್, ನಾನು ತಿನ್ಬಿಡ್ತೀನಿ. ಅಂಡ್ weight increase ಆಗ್ತಿದೆ ಸರ್ ತುಂಬಾ ಕನ್ಸಿಡರಬಲಿ. ಅದು ಬಂದು ವಿಲ್ ಟೇಕ್ ಕೇರ್. ಡಯಾಬಿಟಿಸ್ ಇರೋದ್ರಿಂದ weight increase, weight ಅಲ್ಲ, ಇದು ಹಸಿ ತಡೆಯಕ್ಕಾಗಲ್ಲ. ಇನ್ಸುಲಿನ್ ಜಾಸ್ತಿ ಬರ್ತಿರುತ್ತೆ, ಹಂಗರ್ ಜಾಸ್ತಿ, ಹಂಗರ್ ಕ್ರೇವಿಂಗ್ ಜಾಸ್ತಿ. ಬೇರೆ ಬೇಕಾದ್ರೆ ಹೊಟ್ಟೆ ತುಂಬಾ ಎಷ್ಟಿದೆ? 220 ಇದೆ ಶುಗರ್. ಸ್ವಲ್ಪ ನೋಡ್ಕೊಂಡು ಅದು ನೀವು ಸ್ವಲ್ಪ ಶುಗರ್ ಕಂಟ್ರೋಲ್ ಮಾಡ್ತಾನೆ. ಅದು ಹಂಗರ್ ಕ್ರೇವಿಂಗ್ ಕಮ್ಮಿ ಹಾಕಿ ಇವತ್ತು ಇಸಬ್ಗೋಲ್ ಪೌಡರ್ ಕೊಡ್ತೀನಿ. ಅದು ಒಂದು ಪೌಡರ್ ಕೊಡ್ತೀನಿ, ನೈಟ್ ಮಲ್ಕೋಬೇಕಾದ್ರೆ ತಗೊಳ್ಳಿ. ಪ್ರೋಟೀನ್ ಪೌಡರ್ ಸರ್, ಇಸಬ್ಗೋಲ್ ಕೊಡ್ತೀನಿ. ಅದು ಇದೊಂದು ಪ್ರೋಟೀನ್ ಐ ಥಿಂಕ್ ಆಲ್ರೆಡಿ ಸಾಕು. ಸಾಕು. ಓಕೆ, ವಿ ಹ್ಯಾವ್ ಪುಟ್ ಇನ್ ಆನ್ ಕೋಡಿಎಚ್ ಆಲ್ಸೋ. ಲೆಕ್ಕ ಕೊಟ್ಟಿದ್ದೀನಿ. ಸೂಪರ್. ಸೂಪರ್. ಕಾಲದ ಮಾಡಿ. ಈ ಕಾಲೈತೆ ಎಕ್ಸಲೆಂಟ್ ಬಿಡಿ. ಆ ಕಡೆ ಕಾಲೈತೆ ಎಕ್ಸಲೆಂಟ್ ಬಿಡಿ. ಹಿಂಗೆ ಮಾಡಿ ಕಾಲಾಡ ಮಾಡಿಸಿ. ಓ, ಎರಡು ಬರ್ತಾ ಇದೆ. ಅದಲ್ಲ ಹೀಗೆ ಇದು ಮಾಡಿಸಿ, ಇದು ಮಾಡಿಸಿ. ಇದು ನಿಮ್ಮ ಕಡೆ ಇರ್ತಾರೆ. ಎಸ್, ಇದು ಬರ್ತದೆ. ಹೇಳ್ಕೊಡಿ. ಎರಡು ಉದ್ದ ಮಾಡಿ ಸೈಕಲ್ ಹೊಡಿ. ಆ ಕಡೆ ತಿರ್ಕೊಂಡು ಪರವಾಗಿಲ್ಲ. ನೀರು ಬಿಟ್ಟು ಇಲ್ಲಿ ಎರಡು ಪಕ್ಕ ಆಕಾಶ ನೋಡಿ. ಮೇಲೆ ಇನ್ನು ಸ್ವಲ್ಪ ಉಸಿರು ಹೇಳ್ಕೊಂಡು ಮೇಲೆ ಕೆಳಗೆ ಬಿಟ್ಟು ಫುಲ್ ಕೆಳಗೆ ಕೈ ಎರಡು ಹಾಕಲ ಮಾಡಿ. ಕೈ ಇದೆ ಮಾಮೂಲಿ ಮನೆ ಕೊಡಿ, ಫುಲ್ ಮನೆ ಕೊಡಿ. ಎದೆ ನಾಳೆ ಕೊಟ್ಟು ಎರಡೇ ಅಲ್ಲ. ನೀವೇನು ಮಾಡಿ ಗೊತ್ತಾ, ಈ ಕೈ ಕೆಳಗೆ ಬಿಡಿ. ಕೆಳಗೆ ಬಿಟ್ಟು ಅದನ್ನು ಬಿಟ್ಟು ಮನೆ ಕೊಡಿ. ಓಕೆ, ಬೆಸ್ಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸರಿ ಅವಾಗಲೇ ಮಾಡಿದ್ರೆ ಮೇಲೆ ಆಕಾಶ ಮಾಡೋದು. ಕೈ ಬಿಟ್ಬಿಡಿ. ಇದು ಅವಾಗಲೇ ಮಾಡಿದ್ರೆ ಹಂಗೆ ಮಾಡಿ. ಎಸ್. ಮೇಲೆ ನೋಡಿ, ಸ್ವಲ್ಪ ಮೇಲೆ ನೋಡಿ, ಸ್ವಲ್ಪ ಮೇಲೆ ಉಸಿರಾಡ್ಕೊಂಡ್ರೆ ಮೂಗಲ್ಲೇ ಉಸಿರಾಡ್ಬೇಕು, ಬಾಯಿ ಉಸಿರಾಡ್ಬೋದು. ಬಿಡಿ. ಈ ಥರ ಇವರು ದಿನಕ್ಕೆ ಒಂದು 20 ಸರಿ ಮಾಡೋದು. ಬೆಳಿಗ್ಗೆ ಜಾಸ್ತಿ ಮಾಡಿ ಕೊಬ್ರ ಕೊಡು, ಭುಜಂಗಾಸನ ಇದನ್ನು ಮಾಡಬೇಕು. ಇದೊಂದು ಕೈ ಒಂದು ಸ್ವಲ್ಪ ಸರಿ ಮಾಡೋಕ್ಕೆ ಇವತ್ತು ಇಂಜೆಕ್ಷನ್ಸ್ ಬೇರೆ ಕೊಡ್ತೇನೆ. ಕೂತ್ಕೊಂಡು ಬ್ಯೂಟಿಫುಲ್. ಫುಲ್ ಕೆಳಗೆ ಹೋಗ್ತೀನಿ. ನಾನು ಸ್ವಲ್ಪ ಸಪೋರ್ಟ್ ಕೊಡ್ತೀನಿ. ನೀವು ಮನೆಯಲ್ಲಿ ವಿಂಡೋ ಹಿಡ್ಕೊಂಡಿದ್ದು ಮಾಡಿ ಒಂದು 50-50 ಸೈನ್ 50-50 ವಿಂಡೋ ಮಾಡ್ತಾರೆ. ಇವಾಗ ನೋಡಿ, ಯಾಕೆ ಬಿಸಿ ಇರ್ತಾರ
ಅವರೆಲ್ಲ ನಾನು ಸರ್ ಮೈ ಬ್ಯಾಡ್ ಅಲ್ಲ ವಿಂಡೋ ಇವರೇ ಅವ್ರ ಕೈ ಗ್ರಿಪ್ ಸಿಗಲ್ವಲ್ಲ ಇಲ್ಲ ಅಂದ್ರೆ ಏನ್ ಮಾಡಿ ಗೊತ್ತಾ, ಒಂದು ಈ ಸ್ಟ್ರಾಪ್ ಸಿಗುತ್ತೆ, ಸ್ಟ್ರಾಪ್ ಇವರೇ ಈ ಕೈ ಇದು ಹಾಕೊಂಡು ಈ ಕೈ ಇದಕ್ಕೆ ಹಾಕೊಂಡು ಅದನ್ನ ಇಟ್ಕೊಂಡು ಅದು ಹಾಕೊಂಡ್ಬಿಟ್ಟು ಅದ್ರ ಪ್ರೆಸರ್ ಇಲ್ಲ ನೀವ್ ಹಂಗೆ ಜಸ್ಟ್ ಸ್ವಲ್ಪ ಕಡೆ ಹೋಗಿ ಎಸ್ ಇಷ್ಟೇ ಅವ್ರು ಮಾಡ್ತಾರೆ ಇಷ್ಟು ಮಾಡಿದ್ರು ಸಾಕು ನನಗೆ. ಓಕೆ, ಇಷ್ಟು ಮಾಡಿದ್ರು 50-50 ಬೆಳಗ್ಗೆ 50 ರಾತ್ರಿ 50 ಸಾಯಂಕಾಲ ಒಂದು 5 ಗಂಟೆಯಿಂದ 6 ಗಂಟೆವರೆಗೆ ಎಕ್ಸರ್ಸೈಸ್, ಬೆಳಗ್ಗೆ ಒಂದು 5 ಗಂಟೆಯಿಂದ 6 ಗಂಟೆವರೆಗೆ ಎವ್ರಿ ಡೇ ಮಾಡ್ತಾ ಬನ್ನಿ. HLA-27 ರೆಸ್ಪಾನ್ಸ್ ವೆರಿ ಸ್ಲೋ ಬಟ್ ಡಿ ರೆಸ್ಪಾಂಡೆಡ್ ವೆರಿ ವೆಲ್, ಎಕ್ಸಲೆಂಟ್, ಚೆನ್ನಾಗಿದೆ. ಇದೊಂದು ಸರಿ ಆದರೆ ಆಲ್ಮೋಸ್ಟ್ ರಿಕವರಿ ಆದಂಗೆ. ಓಕೆ, ಬೆಳಗ್ಗೆ ಸಾಯಂಕಾಲದವರೆಗೆ ಏನಂತ ತಿಂತೀರಿ ಹೇಳಿ ಸರ್? ರೈಸು, ವಿನೋವಾ ಬೇಡವಾ? ಅದು ಯಾವ ರೈಸು? ಇವರೇ ಹಾಕಿರ್ಬಾರ್ದು, ಇಲ್ಲ ರಾಜಮುಡಿ ಬೇಡ. ಸದ್ಯಕ್ಕೆ ತೂಯಮಲೆ ರೈಸ್ ಯೂಸ್ ಮಾಡಿ, ಹಾಸ್ಪಿಟಲ್ ಕೊಟ್ಟಿರಲ್ಲ ಅದನ್ನೇ ಯೂಸ್ ಮಾಡಿ. ಇನ್ನೊಂದು 6 ಮಂತ್ಸ್ ಅದೇ ಯೂಸ್ ಮಾಡಿ. ಯೂರಿಯಾ DAP ಹಾಕಿರ್ಬೋದು, ಅದು ಹಾಕಿದ್ರೆ ಜಾಯಿಂಟ್ನ ಸ್ಟಿಫ್ನೆಸ್ ಮಾಡುತ್ತೆ. ಅದು ರಾಜಮುಡಿಗೂ ಹಾಕ್ತಾರೆ. ಆಮೇಲೆ ಮತ್ತೆ ಬೇರೆ ಬೆಳಗ್ಗೆ ಜ್ಯೂಸ್ ಏನಂತ ತಗೊಂತೀರಾ? ಆಮೇಲೆ ಕೊತ್ತಂಬರಿ ನೀವು ಮಾಡ್ಕೊಡಲ್ಲ? ಅಲ್ಲ ಮಾಡಕ್ ಆಗ್ತಾ ಇಲ್ಲ, ಟೈಮ್ ಸಿಗ್ತಿಲ್ಲ. ಬಟ್ ಈ ಅಮ್ಮ 3 ಒಟ್ಟಿಗೆ ಮಾಡಿಟ್ಬಿಡಿ. ಬೆಳಗ್ಗೆ ಆಶ್ಕಾಡ್ ಎಲ್ಲ ಮಾಡ್ತಿರಲ್ಲ ಅವು 3 ಒಟ್ಟಿಗೆ ಮಾಡಿಟ್ಬಿಡಿ. ಬೂದ್ಗುಂಬಳಕಾಯಿ, ನೆಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು 3 ಒಟ್ಟಿಗೆ. ಇವ್ರು ಕುಡಿಬೇಕಾದ್ರೆ ಒಂದು 15 ನಿಮಿಷ 20 ನಿಮಿಷ ಗ್ಯಾಪ್ ಅಲ್ಲಿ ಕುಡಿ. ಓಕೆನಾ? ನೆಲ್ಲಿಕಾಯಿ ಏನು ತಿಂಡಿ ಏನಿರ್ತದೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ಲೈಕ್ ಉಸ್ಲಿ ಅಥವಾ ದೋಸೆ ಇಂಥದ್ದು. ಏನ್ ಗೊತ್ತಾ, ಇವರಿಗೆ ಬೆಳಗ್ಗೆ ತಿಂಡಿಗೆ ಬರೋ ಸ್ಪ್ರೌಟ್ಸ್ ನಾನು ಕೊಡ್ತೀನಿ ಸರ್. ಎಲ್ಲ ಬೇಡ, ಹಸಿ ಸ್ಪ್ರೌಟ್ಸ್ ವಿತ್ ಕಾಯಿ ತುರಿ ಹಾಕಿ ಅಷ್ಟು ಸಾಕು. ಅಷ್ಟು ಕೋಸಂಬರಿ ಮಾಡಿ ತಿನ್ನಿ ಸಾಕು, ಬೇಡ ಬೆಂದಿರೋದು ಬೇಡ. ಬೆಂದಿರೋದೇ ತಿನ್ನಿ. ಓಕೆ, ಇದೆಲ್ಲ ತಿನ್ಬೇಡಿ. ಉಸ್ಲಿ ಅಂದ್ರೆ ಅದೇ ಬೆಂದಿರೋದು ಕಾಳೆ ಅಷ್ಟೇ. ಇದು ಅವಲಕ್ಕಿ ಅಲ್ಲ, ಅವಲಕ್ಕಿ ಆತರ ಅಲ್ವಾ? ಅವಲಕ್ಕಿ ಪಿನೋವಾ ಅದ್ರದ್ದು ಉಸ್ಲಿ ಬೇಡ, ಸ್ಪ್ರೌಟ್ಸ್ದು. ಆಮೇಲೆ ಮಧ್ಯಾಹ್ನ ಅನ್ನ ಸಾರು, ಅನ್ನ ಪುಡಿನೋ ಏನೋ ಒಂದು. ಅನ್ನದ ಅಕ್ಕಿ ಚೇಂಜ್ ಮಾಡ್ಕೊಳ್ಳಿ. ನೈಟ್ ಏನು ಬೆಳಗ್ಗೆ ಏನಿತ್ತು ಅದೇ ರಾತ್ರಿ. ನೈಟ್ ಬಾದಾಮಿ, ವಾಲ್ನಟ್, ತೆಂಗಿನಕಾಯಿ ತಗೊಂತ ಇದೆ ಸರ್. ಇವಾಗ ಒಂದು ಹಂಗ್ ಮಾಡ್ಬೇಡಿ, ಪೂರ್ತಿ ರಿಕವರಿ ಆಗಿ. ಓಕೆ, ಪೂರ್ತಿ ರಿಕವರಿ ಆಗಿ. ನೀವು ಇನ್ನು 85%, ಇನ್ನು 15-20% ಇದೆ ಅಲ್ಲ ಸರ್. ಇದು ಬೆಳಗ್ಗೆ ತಗೊಂಬೋದಾ? ನೀವು ಬೆಳಗ್ಗೆ ತಗೊಂಡನ್ನ ರಾತ್ರಿನೂ ತಗೋಬಹುದು, ರಾತ್ರಿ ತಗೊಂಡು ಬೆಳಗ್ಗೆ ತಗೋಬಹುದು. ಫ್ಯಾಟ್ ಪ್ರೋಟೀನ್ ಮಿಕ್ಸ್ ಮಾಡಿ. ಕಾರ್ಬೋಹೈಡ್ರೇಟ್ ಮಧ್ಯಾಹ್ನ ಮಾತ್ರ ತಗೊಳ್ಳಿ. ಅಲ್ಲ, ಈ ಡ್ರೈ ಫ್ರೂಟ್ಸ್ ನ ಬೆಳಗ್ಗೆನೂ ತಗೋಬಹುದು, ನೈಟು ತಗೊಳ್ಳಿ. 2 ಟೈಮ್ ತಗೊಳ್ಳಿ, 2 ಟೈಮ್ ಕೊಡಿ. ಕಾಲ್ ರಾತ್ರಿ ತಗೋಬೋದಾ? 2 ಟೈಮ್ ತಗೊಳ್ಳಿ. ಬೆಳಗ್ಗೆ ತಗೊಳೋದು ನೈಟ್ ಕೊಡಿ, ನೈಟ್ ತಗೊಳೋದು ಬೆಳಗ್ಗೆ ಕೊಡಿ. ಫ್ರೂಟ್ಸ್ 2 ಟೈಮ್ ಕೊಡಿ, ಮತ್ತೆ ಈ ಡ್ರೈ ಫ್ರೂಟ್ಸ್ ನಟ್ಸ್ 2 ಸರಿ ಕೊಡಿ. ಸ್ವಲ್ಪ ಸ್ಟ್ರೆಂತ್ ಬರಲಿ, ತೊಂದರೆ ಇಲ್ಲ. ವೆಟ್ ಏನೇನು ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಸ್ವಲ್ಪ ಕ್ಯಾಲೋರಿ ಇಂಟೇಕ್ ಜಾಸ್ತಿ ಇದೆ, ಹಸಿವು ಜಾಸ್ತಿ ಆಗ್ತದೆ, ಅಲ್ಲಿ ತೋರಿಸಿ. ಸೊ ಕೋಕೋನಟ್ ಆಯಿಲ್ ನಾಳೆಯಿಂದ ಕಿಲೇಶನ್ ಇನ್ನು 5 ಮುಗಿಸ್ಕೊಳ್ಳಿ. ಚೆನ್ನಾಗಿದೆ, ಇನ್ನೂ ಚೆನ್ನಾಗ್ತೀರಾ. ನಿಮ್ದು ಹಳೆ ವಿಡಿಯೋ ಇದೆಯಾ ವಾಕ್ ಮಾಡೋದು? ಮನೇಲಿ ಯಾರು ತೆಗೆದಿಲ್ವಾ? ಇಲ್ಲ ಸರ್, ನಂದು ವಾಕಿಂಗ್ ಪ್ರಾಬ್ಲಮ್ ಇಲ್ಲ ಸರ್. ಅಲ್ಲ, ವಾಕಿಂಗ್ ಅಲ್ಲ, ಮೇನ್ ಪ್ರಾಬ್ಲಮ್ ಇದ್ದಿದ್ದೆ ನಂದು ಇದು ಸರ್. 2 ಕಾಲ ಮಾಡಿ ಹಂಗ ಹಿಂದೆ ಹೋಗ್ಬಿಟ್ಟು ಆ ಕಡೆ ತಿರ್ಕೊಡಿ. 2 ಕಾಲ ಚಪ್ಪಕ್ಕಲ್ಲ ಹಾಕೊಳ್ಳಿ. ಚಪ್ಪಕ್ಕಲ್ಲ ನೀವು ಅದು ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ. ಇದು ನಾಳೆಯಿಂದ ಇವರು ಒಂದೊಂದು 2 ಅವರ್ ಕೆಳಗಡೆ ಕೂತ್ಕೊಳ್ಳಿ. ಈ ತರ ಮಣಿ ಮೇಲೆ ಕೂತ್ಕೊಳ್ಳಿ. ಚಪ್ಪಕ್ಕಲ್ಲ ಇವಾಗ ಹಾಕೊಳ್ಳಿ, ಫುಲ್ ಹಾಕೊಳ್ಳಿ, ಬಿಡಿ 2 ಹಾಕೊಳ್ಳಿ. ಅದು ಅದೇ ಏವೇನ್ ಇರೋದ್ರಿಂದ ಅದು ಓದೋದು. ಏವೇನ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಇನ್ನೂ ಸ್ಟಿಫ್ ಇದೆ. ಅದು ಕಿಲೇಶನ್ ಮುಗಿಸಿ ಪ್ಲಸ್ ಮೆಡಿಸಿನ್ಸ್ ಎಲ್ಲ ಕೊಡೋಷ್ಟು ಓದಿ ಸರಿಯಾಗುತ್ತೆ. ಹಿಂಗೆ ಈ ಥರ ಕೂತ್ಕೊಳ್ಳಿ, ಸೊಂಟ ನೆಟ್ಟಿಂಗ್ ಮಾಡಿ. ಒಂದು ಮಣಿ ಮೇಲೆ ಇಲ್ಲಾಂದ್ರೆ 2 ದಿಂಬು ಹಾಕ್ಬಿಟ್ಟು ಮೇಲೆ ಕೂತ್ಕೊಳ್ಳಿ. ಈ ಥರ ಸ್ಟಿಫ್ ಹಾಕಿ ಚೆನ್ನಾಗಿ. ಈ ಪೋಸ್ಚರಲ್ಲಿ ಊಟ ಮಾಡ್ಬೇಕಾರೆ, ಮೊಬೈಲ್ ನೋಡ್ಬೇಕಾರೆ, ಬುಕ್ ಓದ್ಬೇಕಾರೆ, ಪೇಪರ್ ಓದ್ಬೇಕಾರೆ ಅಲ್ಲಿ ಹಿಂಗೆ ಕೂತ್ಕೊಂಡು ದಿಸ್ ಇಸ್ ದ ಪ್ರಾಪರ್ ಪೊಸಿಷನ್. ಫಾಲೋ ಮಾಡಬೇಕಷ್ಟೇ ಸರ್, ಮಾಡಬೇಕು. ನೀವೇನಿಲ್ಲ, ನೀವು ಸುಮ್ಮನೆ ಒಂದು ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟು ಈ ತರ ಇದು ಮಾಡೋ ಬದಲು ಈ ತರ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪೊಸಿಷನ್ ಫಾರ್ ಏವಿಯನ್. ಏವಿಯನ್ ಒಳ್ಳೆಯದು, HLA-B20 ಒಳ್ಳೆಯದು. ಓಕೆನಾ? ಬಟ್ ಲೈಕ್ ಯು ಹ್ಯಾವ್ ರಿಕವರ್ಡ್ ವೆರಿ ವೆಲ್. Happy about your thank you. Yes sir, we are really grateful to you, and we have been seeing the changes also after coming here. With respect to pains, he used to suffer a lot during these winters, especially winters. Avaru malkondagella amma ayyo ankondu baddadoru, that is completely gone now. So pain wise he is completely happy with whatever is being seen. Only thing is with the stiffness,
ಸ್ಟಿಫ್ನೆಸ್ ಇಟ್ ವಿಲ್ ಕಮ್ ಡೌನ್. ಅದು ಏನಾದ್ರು ಒಂಚೂರು ಏನೋ ತಾಕಾಗ್ಲಿ ಹಾ, ಅದು ತುಂಬಾ ಮೂವ್ಮೆಂಟ್ ಆದಾಗ ನಾವು ಆಮೇಲೆ ಗ್ರಿಪ್ ಮೊನ್ನೆ ಅದನ್ನು ಅಬ್ಸರ್ವ್ ಮಾಡಿದ್ವಿ. ಮುಂಚೆ ಕ್ಯಾರೆಟ್ ಇಟ್ಕೊಂಡು ಗ್ರೇಟ್ ಮಾಡೋದು ಅವೆಲ್ಲ ಏನೂ ಆಗ್ತಿರ್ಲಿಲ್ಲ. ಈಗ ಸೊ ಐ ಮೀನ್ ಹಿ ಇಸ್ ಜಸ್ಟ್ ಸೀಯಿಂಗ್ ದೋಸ್ ಡಿಫರೆನ್ಸಸ್. ನಾನು ನೋಡಿದ್ದು ನೀನು ಕೇಳಿದ್ದು ಅಬ್ಸರ್ವ್ ಮಾಡಿದ್ರು ಮೀನ್ ಲೈಕ್ ಬಿಕಾಸ್ ಯು ಹ್ಯಾವ್ ಬೀನ್ ಸೀಯಿಂಗ್ ಹಿಮ್ ಪರ್ಸನಲಿ ಲೈಕ್ ಹೌ ಹಿ ವಾಸ್ ಅರ್ಲಿಯರ್ ಅಂಡ್ ಹೌ ಹಿ ಈಸ್ ಆಫ್ಟರ್. ಸ್ಟ್ರೆಂತ್ ವೈಸ್ ಎಲ್ಲ ಇನ್ಕ್ರೀಸ್ ಆಗಿದೆ ಸರ್ ಅವರಿಗೆ. ಕೂರ್ ಸ್ಟ್ರೆಂತ್ ಸ್ವಲ್ಪ he also feels the same and I am also seeing that. So ಅಂಡ್ ಪೇನ್ ಆಲ್ಸೋ pains have drastically. ತುಂಬಾನೇ ಸಮಯ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಹಾ, ನಿದ್ದೆ ಇಲ್ಲ ಬೆಳಗ್ಗೆ ಬೇಗ ಹೇಳಲ್ಲ ಸರ್. ಅದೊಂದು ಬೇಗ ಹೇಳಿ ಇಲ್ಲಿ ಬಿಡಿ ಚೆನ್ನಾಗಿ ಒಂದು 8 ಅವರ್ ನಿದ್ದೆ ಮಾಡ್ತೀರಾ ಚೆನ್ನಾಗಿ? ಜಾಸ್ತಿನೇ ಮಾಡ್ತಾರೆ ಸರ್. ಪರವಾಗಿಲ್ಲ ಮಾಡ್ಕೊಡಿ. ಮಧ್ಯಾಹ್ನ ಮಧ್ಯಾಹ್ನ ಟೈಮಲ್ಲೂ ಮಲ್ಕೊಳ್ಳೋಕ್ಕಿಂತ ಬಿಸಿಲು ಕೂತ್ಕೊಳ್ಳಿ. ಒಂದು 2 ಅವರ್ ಬಿಸಿಲು ಕೂತ್ಕೊಳ್ಳಿ ಮಧ್ಯಾಹ್ನ ಟೈಮ್. 1 ಅವರ್ ಸೀರಿಯಸ್ ಲೈಕ್ ಹಾರ್ಡ್ ಕೋರ್ ಬಿಸಿಲಿರ್ಬೇಕು. ಮಧ್ಯಾಹ್ನ 12 ಟೈಮ್ ಕೂತ್ಕೊಂಡು ಒಂದು ಬರ್ಮೋಡ ಹಾಕೊಂಡು ಬನಿಯನ್ನು ಹಾಕೊಂಡು ಕೂತ್ಕೊಂಡ್ಬಿಡಿ. ಚೆನ್ನಾಗಿ ಕುಟುಂಬ ಮೇಲೆ ಕೈ ಕಾಲ ಮೇಲೆಲ್ಲ ಬಿಸಿಲು ಬಿಡಬೇಕು. ಯಾಕಂದ್ರೆ ಸನ್ಲೈಟೇ ಪ್ರೈಮರಿ ಗಾರ್ಡ್. ಈ ಸಸ್ಯಗಳು ಬಂದ್ರೆ ತಾನೆ ಸರ್. ಬಟ್ ಬೆಳಗ್ಗೆ ಅಥವಾ ಸಾಯಂಕಾಲ ಬಿಸಿಲು ನೋ ಲೈಕ್ ಅದರಲ್ಲಿ ಇನ್ಫ್ರಾರೆಡ್ ರೇಸ್ ಇರುತ್ತೆ, ಯು ವಿ ಲೈಟ್ ಇರಬೇಕು. ಆಗ ವಿಟಮಿನ್ ಡಿ ಪ್ರೊಡಕ್ಷನ್ ಬೇರೆ ಬೇರೆ ಮಾಡಿದಿರ ಈ ಕೆಂಟು ಫಂಗಸ್ ವೈರಸ್ ಎಲ್ಲ ಡೆತ್ ಆಗುತ್ತೆ. ಯು ವಿ ಲೈಟ್ ಇಸ್ ಮೋರ್ 10 to 4 PM ಇರೋ ಸನ್ಲೈಟ್ ಅಲ್ಲಿ ಬೆಸ್ಟ್. ಓಕೆ ಸರ್. ಅಂದ್ರೆ ಅವಾಗ ಯು ವಿ ರೇಸ್ ಇರುತ್ತೆ. ಹಾ, ಯು ವಿ ರೇಸ್ ಅಲ್ಲಿ ಬಿಡ್ಬೇಕಾಗುತ್ತೆ. ಯು ವಿ ರೇಸ್ ಬಿದ್ರೆ ಸುಮ್ಮನೆ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಸುಮ್ಮನೆ ಹಿಂಗತ್ತೆ. ಕ್ಯಾನ್ಸರ್ ಬರೋ ವಿಷಯಗಳೇ ಬೇರೆ ಇದೆ. ಅದನ್ನ ಮಾಸ್ಕ್ ಮಾಡ್ಬಿಟ್ಟು ಇದರಿಂದ ಬರುತ್ತೆ ಅಂದ್ಬಿಟ್ಟು ಇದರಿಂದ ಅಡ್ವಾಂಟೇಜ್ ಆಗ್ತಿರುತ್ತೆ ನಮಗೆ. ಸೊ ಒಳ್ಳೇದನ್ನ ಕೆಟ್ಟದ ತರ ತೋರಿಸ್ಬಿಟ್ರೆ ಆ ಒಳ್ಳೇದ್ರ ಸಾಹಸ ನಾವು ಮಾಡೋದೇ ಇಲ್ಲ. ಸೊ ಅನ್ನ ಆಗ್ತದೆ ಅದು. ಅದನ್ನ ಅವಾಯ್ಡ್ ಮಾಡಿ. ಸನ್ಲೈಟಲ್ಲಿ ಗೊತ್ತಿದೆ ಹೇಳೋರು ಅಲ್ಲತ್ತಲ್ಲಿ ನಿದ್ದೆ ಮಾಡೋದು ಅವಾಯ್ಡ್ ಮಾಡಿ. ನೈಟಲ್ಲಿ ಎಷ್ಟು ಬೇಕಾದ್ರೂ ಮಾಡ್ತೀವಿ. 9-9 ಮಲಗಕ್ಕೆ ಕಳಿಸಿದ್ದೆ. 10 ಗಂಟೆಗೆಲ್ಲ ನಿದ್ದೆ ಮಾಡಿ ಬೆಳಿಗ್ಗೆ 6 ಗಂಟೆ 7 ಊಟದ ವಿಷಯದಲ್ಲೂ ಅಷ್ಟೇ ಸರ್. ನಾನು ಮೋಸ್ಟ್ ಆಫ್ ದ ಟೈಮ್ ಐ ಸೇ ಬಿಫೋರ್ 8 o'clock 7:30 8 o'clock ಡಿನ್ನರ್ ಸರ್, ಆಗಬೇಕು. ರಾತ್ರಿ 8 ಗಂಟೆ ಒಳಗೆ ಮೇಲೆ ತಿನ್ನಕ್ಕೆ ಹೋಗ್ಬಿಡಿ. ದಟ್ ಇಸ್ ನಾಟ್ ದ ಟೈಮ್. ಈಗ ಕಾಯಿಲೆ ಎಲ್ಲ ರಿಟರ್ನ್ ಆಗುತ್ತೆ. ಈ ಕಾಯಿಲೆಗಳು ಬರೋದೇನೆ ಬಿಕಾಸ್ ಆಫ್ ಬ್ಯಾಡ್ ಲೈಫ್ ಬ್ಯಾಡ್ ಫುಡ್. ಇವಾಗ ಅದನ್ನ ಸರಿ ಮಾಡ್ಕೋಬೇಕಂದ್ರೆ ಫುಡ್ ಅಂಡ್ ಲೈಫ್ ಎರಡೂ ಚೇಂಜ್ ಆಗುತ್ತೆ. ರಾತ್ರಿ ಒಂದು 7 ಗಂಟೆ 8 ಗಂಟೆ ಮೇಲೆ ತಿನ್ಬೇಡಿ, ಓಕೆನಾ? ಬೆಳಿಗ್ಗೆ ಒಂದು 6:30 7 ಗಂಟೆಗೆ ಇದ್ದಾರೆ. ರಾತ್ರಿ 10 ಗಂಟೆಗೆಲ್ಲ ಮಲಗಿಬಿಡಿ. ಮೊಬೈಲ್ ರಾತ್ರಿ ಒಂದು 9 ಗಂಟೆ ಮೇಲೆ ಯೂಸ್ ಮಾಡಿ. ಅದೇ 9 ಗಂಟೆ ಮೇಲೆ ಮೊಬೈಲ್ ಯೂಸ್ ಮಾಡಬೇಕು. ಮೊಬೈಲ್ ಯೂಸ್ ಮಾಡಿದ್ರೆ 1 ಅವರ್ ನಿದ್ದೆ ಹೋಗೋಕೆ 1 ಅವರ್ ಮುಂಚೆನೇ ಇಟ್ಟಿದೆ. ಮೊಬೈಲು ಟಿವಿ ಬೆಡ್ರೂಮ್ ಅಲ್ಲಿ ಇದ್ರೆ ತೆಗೆದು ಹೊರಗಡೆ ಇಡಿ. ಟಿವಿ ಇಲ್ಲ ಸರ್. ಟಿವಿದೇನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಮೊಬೈಲ್ ಫೋನ್ದೇ ಜಾಸ್ತಿ. ಇವಾಗ ಮೊಬೈಲ್ ಬಂದ್ಮೇಲೆ ಟಿವಿ ಎಲ್ಲ ಯಾರು ಕೆಡಿಸ್ಕೊಂಡು. ಓಕೆ, ಸೊ ಯು ಟೋಟಲಿ ಯು ಆರ್ ಸ್ಯಾಟಿಸ್ಫೈಡ್ ಮೇಡಮ್ ಅಬೌಟ್ ದಿಸ್? ಬಿಕಾಸ್ ಐ ವಾಸ್ ಲಿಟರಲಿ ವರಿಡ್ ಬಿಕಾಸ್ all 3 conditions very like hard work arduous conditions AVN HLA condition RA 3 ಒಟ್ಟಿಗೆ ಇರುವಾಗ ರಿಸಲ್ಟ್ ತರೋದು ಬಹಳ ಕಷ್ಟ ಅದು. ಸೊ ಆದ್ರೂ ಲೈಕ್ ಇವರು ಎಷ್ಟು ಮಾಡೋದು ಅಷ್ಟಕ್ಕೆ ಎಷ್ಟು ರಿಸಲ್ಟ್ ಬಂದಿದೆ ಅಂದ್ರೆ ಇಮ್ಯಾಜಿನ್ ಇಫ್ he is doing 100% from sleep to sunlight to like timely eating to everything. ನೀವೆಲ್ಲಿ ಮಾಡ್ತೀರಾ ಸರ್? ಸಾಫ್ಟ್ವೇರ್ you are supporting him very very well. From tomorrow like ಇವತ್ತೊಂದು ಗೈಡ್ಲೈನ್ಸ್ ಕೊಡ್ತಿದ್ದೀನಿ. like you understood Sure, sir. sunlight ಅದನ್ನೆಲ್ಲ ಸ್ವಲ್ಪ ಇನ್ಸ್ಟಿಲ್ ಮಾಡಿ ನೀವು ಒಂದು ಪೇಪರಲ್ಲಿ ಬರ್ಕೊಂಡು ಗೋಡೆ ಮೇಲೆ ನೆನೆಸ್ಕೊಳ್ಳಿ ಯಾವ ಟೈಮ್ಗೆ ಏನು ಮಾಡ್ಬೇಕು ಅಂತ. ಅದೇ ಪ್ರಕಾರ ಒಂದು 3 months ಮಾಡಿ ಸಾಕು. ಒನ್ಸ್ ಯು ಗೆಟ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಅವಾಗ ನೀವು ಹೆಚ್ಚು ಕಮ್ಮಿ ಮಾಡ್ತೀವಿ.